ಗುರುಜಿ, ಬಾಳೆ ಗಿಡದ ಪ್ರತಿಯೊಂದು ಭಾಗ ಕೂಡ ಎಷ್ಟೊಂದು ಉಪಯುಕ್ತ, ಎಷ್ಟೆಲ್ಲ ಲಾಭಗಳಿದೆ ಅಂತ ಹೇಳ್ತಾ ಇದ್ರಿ. ಇದನ್ನ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಗುರುಜಿ? ಖಂಡಿತಮ್ಮ. ಆದರೆ ಇನ್ನೊಂದು ವಿಷಯ ಹೇಳಬೇಕಾಗಿದೆ. ಈ ಬಾಳೆ ಹೂವು ಬಾಳೆ ಮರಕ್ಕೂ ಈ ಬಟ್ಲಡಿಕೆಗೂ ಒಂದು ಸಂಬಂಧ ಇದೆ. ಬಾಳೆ ದಿಂಡು ಬಟ್ಲಡಿಕೆ, ಒಂದು ಬಟ್ಲಡಿಕೆಯನ್ನ ಸೂರ್ಯಾಸ್ತಮದ ಒಳಗೆ ಏನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ಬೇಕಾದ್ರೆ ಬಾಳೆ ಮರಕ್ಕೆ ಅಡಿಕೆಯನ್ನ ಇಡಬೇಕು. ಪುನಃ ಆ ಅಡಿಕೆಯನ್ನ ಆ ಬಾಳೆ ಮರದಿಂದ ತೆಗೀಲಿಕ್ಕೆ ಒಂದು ಮುಹೂರ್ತ ಇದೆ. ಆದರೆ ಇದು ಯಾತಕ್ಕೋಸ್ಕರ? ಇವತ್ತಿನ ದಿವಸ ಈ ವಿಚಾರ ಈ ವೇದಿಕೆಯಲ್ಲಿ ಹೇಳ್ತಿದ್ದೇನೆ. ಇದನ್ನ ಸರಿಸಮಾನವೋ ಸಮಂಜಸವೋ, ಆದರೆ ಇದು ಆಯುರ್ವೇದಿಕ್ ವಿಚಾರದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಈ ಸಮಸ್ಯೆ ಇದ್ದರೂ ಸಹಿತ ಕಣ್ಣೀರು ಹಾಕುವಂಥವ್ರಿದ್ದಾರೆ. ಆದರೆ ವಿಚಾರ ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದ್ರೆ ಈ ವಿಚಾರದಿಂದ ಸಾಕಷ್ಟು ಲಾಭ ಇದೆ. ಯಾಕೆಂದ್ರೆ ಬೇರೆ ಬೇರೆ ತರ ಹೋಗಿ ಇಲ್ಲದ ಆರೋಗ್ಯ ಕೆಡಿಸ್ಕೊಳ್ಳುವಂತಹ ಇಲ್ಲದ ಸಮಸ್ಯೆಗಳನ್ನು ತಂದೆ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಈ ಪ್ರಕೃತಿಯ ಮಧ್ಯದಲ್ಲಿ ಇರ್ತಕ್ಕಂತಹ ಇಂತಹ ವನಸೆರೆಗಳಿಂದ ಇಂತಹ ಒಂದು ಔಷಧಿಗಳನ್ನು ತಯಾರು ಮಾಡಿಕೊಳ್ಳೋದು ಬಹಳಷ್ಟು ವಿಶೇಷ ಇದೆ. ಪುರುಷತ್ವ ತುಂಬ ಕಡಿಮೆ ಇರ್ತಕ್ಕಂಥವರಿಗೆ, ಪುರುಷತ್ವ ಕಡಿಮೆ ಇದ್ದು ತಮ್ಮಲ್ಲಿ ಆ ನೆಮ್ಮದಿಯಾದಂಥ ದಾಂಪತ್ಯ ಸುಖ ಇಲ್ದಿರತಕ್ಕಂಥವರಿಗೆ, ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತೆ ಸಂತಾನಕ್ಕೆ ಯೋಗ್ಯವಾದಂತಹ ಆ ಒಂದು ಪರಿಸ್ಥಿತಿ ಸಿಗದಿರ ಇದ್ದಾಗ ಇದಕ್ಕೆ ಬೇಕಾದಷ್ಟು ಬೇರೆ ಬೇರೆ ತರಹ ಇಲ್ಲದ ವೈದ್ಯಗಳನ್ನು ತಂದುಕೊಂಡು ಅಲ್ಲಿ ಆರೋಗ್ಯ, ಕೆಲವೊಬ್ಬರಿಗೆ ವಿಚಾರ ಪ್ರಸ್ತಾವನೆ ಮಾಡಲಿಕ್ಕಾಗುತ್ತೆ, ಕೆಲವೊಬ್ಬರಿಗೆ ಮಾಡಲಿಕ್ಕಾಗೋಲ್ಲ. ಆದರೂ ಕಣ್ಣ ನೀರು ಹಾಕುವವರು ಸಾಕಷ್ಟು ಜನ ಇದ್ದಾರೆ. ಆದರೆ ಬಾಳೆ ದಿಂಡಲ್ಲಿ ಒಂದು ಬಟ್ಲಡಿಕೆಯನ್ನ ಸೂರ್ಯಾಸ್ತಮಕ್ಕೂ ಮುನ್ನ ಆ ಬಟ್ಲಡಿಕೆಯನ್ನು ಅದರೊಳಗೆ ಒಳಗಿಟ್ಟು, ಅಂದರೆ ಒಂದು ಸಣ್ಣ ರಂಧ್ರ ಮಾಡಿ, ಆ ರಂಧ್ರ ಮಾಡಬೇಕಾದ್ರೂ ಸಹಿತ ಯಾವುದೇ ಕಾರಣಕ್ಕೂ ಕಬ್ಬಣ ಸೋಕಿಸಬಾರದು. ಇಲ್ಲಿ ಕೆಲವು ವಿಚಾರಗಳಿದೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಕಬ್ಬಣನ್ನ ಸೋಕಿಸಬಾರದು. ಕಬ್ಬಣ ಸೋಕಿಸ್ತೀರಾ ಅದನ್ನ ರಂಧ್ರ ಮಾಡಬೇಕು. ಅಂದರೆ ಇನ್ನೊಂದು ಯಾವುದಾದ್ರು ಗಟ್ಟಿ ಇರ್ತಕ್ಕಂತಹ ಒಂದು ಕಡ್ಡಿಯಿಂದ ರಂಧ್ರವನ್ನು ಮಾಡಿ ಅದರೊಳಗೆ ಬಟ್ಲಡಿಕೆ ಇಡ್ತಕ್ಕಂಥದ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಆ ಬಟ್ಲಡಿಕೆಯನ್ನು ತೆಗೆದುಕೊಂಡ್ಬಿಡ್ಬೇಕು. ಅಂದರೆ ಅದು ಆ ಬಾಳೆದಿಂಡಿನ ರಸದಲ್ಲಿ ಈ ಬಟ್ಲಡಿಕೆ ನೆಂದಿರುತ್ತೆ. ನೆಂದು ತನ್ನ ಪ್ರಮಾಣವನ್ನು ತುಂಬ ದಪ್ಪ ಮಾಡ್ಕೊಂಡಿರುತ್ತೆ. ಅಂತಹ ಬಟ್ಲಡಿಕೆಯನ್ನು ಪ್ರತಿ ದಿವಸ ರಾತ್ರಿ ಊಟ ಆದ ನಂತರ ತಾಂಬೂಲ ಹಾಕ್ಕೊಳ್ಳುವಂಥದ್ದು ಒಂದು ಪದ್ಧತಿ ಇದೆ. ಆ ತಾಂಬೂಲದಲ್ಲಿ ಆ ಬಟ್ಲಡಿಕೆಯನ್ನು ಸ್ವಲ್ಪ ಅದನ್ನು ತೆಗೆದುಕೊಳ್ಳೋದ್ರಿಂದ ಇದಿಷ್ಟೇ ಅಲ್ಲ, ಈ ದಾಂಪತ್ಯದಲ್ಲಿರ್ತಕ್ಕಂಥ ಸುಖ ಸಂತೋಷ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿಕ್ಕೂ ಇನ್ನಷ್ಟು ವಿಶೇಷವಾದ ರಹಸ್ಯಗಳಿದೆ. ಇದು ಕೇಳಿಸ್ಕೋಬೋದು ಅಥವಾ ಇದನ್ನು ಗುರುಗಳು ಹೇಳ್ಬೋದು. ವೈದ್ಯಶಾಸ್ತ್ರದಲ್ಲಿ ಕೆಲವು ವಿಚಾರಗಳನ್ನು, ನಮ್ಮ ಪರಿಸರದಲ್ಲಿರ್ತಕ್ಕಂತಹ ವೈದ್ಯವನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಬರೀ ಇದು ಒಂದೇ ಸಮಸ್ಯೆಗಲ್ಲ, ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ಸುಖ ಸಂತೋಷ ವೃದ್ಧಿಸ್ಕೊಳ್ಳೋದಕ್ಕೆ ಮಾತ್ರವೇ ಈ ಬಟ್ಲಡಿಕೆ ಕೆಲಸ ಮಾಡೋದಿಲ್ಲ. ಅದರಲ್ಲೂ ಬಟ್ಲಡಿಕೆ ಅಂತಕ್ಕಂಥದ್ದನ್ನು ಬಾಳೆ ಮರದಲ್ಲಿಟ್ಟಾಗ ಅದು ತುಂಬ ದೊಡ್ಡದಾಗಿ, ಬಾಳೆ ಮರದ ಆ ಜಲ ಅಂದರೆ ಅದರಲ್ಲಿರ್ತಕ್ಕಂತಹ ರಸ, ಆ ಬಾಳೆ ದಿಂಡಲ್ಲಿ ಇರ್ತಕ್ಕಂಥದ್ದು ಆ ಒಂದು ಅಂಶ ಏನಿದೆ ಅದು ಬಟ್ಲಡಿಕೆಗೆ ಸೇರಿದಾಗ ಅದು ಇನ್ನಷ್ಟು ದಪ್ಪ ಆಗಿರುತ್ತೆ. ಆ ಬಟ್ಲಡಿಕೆಯಿಂದ ಮತ್ತೊಂದು ಅನುಕೂಲ ಆಗುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಕಸ್ಮಾತ್ ಹಳೆ ನೋವುಗಳಿಂದ ಒದ್ದಾಡ್ತಾ ಇದ್ರೆ, ಯಾವಾಗಲೂ ಬಿದ್ದಿರ್ತೀರಿ, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಂಡಿರ್ತೀರಿ. ಆ ಪೆಟ್ಟು ಮಾಡ್ಕೊಂಡಾಗ ನಾಲ್ಕು ಜನ ನೋಡೋಂಗೆ ನೀವು ಬಿದ್ದರೆ ಹಾಗೆ ಒರೆಸ್ಕೊಂಡು ಎದ್ದೋಗ್ಬಿಡ್ತೀರಿ. ಎಲ್ಲಿ ಬಿದ್ದಿದ್ರಿ, ಯಾವ ಜಾಗ ನೋವಿದೆ, ಆ ಜಾಗಕ್ಕೆ ಏನು ಬೇಕೋ ಔಷಧಿನೂ ಮಾಡ್ಕೊಳ್ಳಲ್ಲ, ಅಥವಾ ಬಿದ್ದಂಥ ಸ್ಥಳವನ್ನು ಇನ್ನೊಬ್ಬರು ನೋಡಿ ನಗ್ತಾರೆ ಅಂತ ನಾವು ಆ ನಗ್ತಾರೆ ಅನ್ನೋ ವಿಚಾರಕ್ಕಾಗಿ ಹಾಗೆ ಹೊರಟೋಗ್ತೀವಿ. ಆ ಕನಿಷ್ಠ ಪಕ್ಷ ಆ ಸ್ಥಳದಲ್ಲಿ ಆಗಿಂದಾಗಲೇ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿದ್ರೆ ಆ ನೋವು ಹೋಗ್ಬೋದೇನೋ. ನಾವು ಆ ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ದಿರ ಎಷ್ಟೋ ಹಳೆ ನೋವುಗಳು ನಿಂತೋಗಿ ದೇಹದಲ್ಲಿ ಭಾಳ ನೋವು ಅನುಭವಿಸ್ತಾ ಇರ್ತೀವಿ ನಾವು. ಅಂಥ ಪರಿಸ್ಥಿತಿಗೂ ಸಹಿತ ಈ ಬಟ್ಲಡಿಕೆ ಕೆಲಸ ಮಾಡುತ್ತೆ. ಆದರೂ ಈ ಬಟ್ಲಡಿಕೆಯನ್ನು ಪ್ರತಿ ದಿವಸ ರಾತ್ರಿ ಊಟ ಆದ ನಂತರ ಇದರ ಸೇವನೆ ಮಾಡೋದ್ರಿಂದ ಸಣ್ಣದಾಗಿ ತುಂಡುಗಳು ಮಾಡಿ ಬಟ್ಲಡಿಕೆಯನ್ನು ಬೇರೆ ಅಡಿಕೆ ಜೊತೆಗೆ ಇದನ್ನು ಮಿಶ್ರಣ ಮಾಡಿ ನಾವು ಊಟದ ಅಂದರೆ ಆ ವಿಳೆದೆಲೆ ಜೊತೆಗೆ ತೆಗೆದುಕೊಂಡಾಗ ದೇಹದಲ್ಲಿ ಹಳೆಯ ನೋವುಗಳು ದೂರ ಆಗುತ್ತೆ, ಜೊತೆಗೆ ಪುರುಷತ್ವ ವೃದ್ಧಿ ಆಗುತ್ತೆ, ದಾಂಪತ್ಯದಲ್ಲಿ ಒಂದು ಸುಖ ಸಂತೋಷ ಸಿಗುತ್ತೆ.
ಮನಸ್ಸಿಗಿಷ್ಟು ಸಮಾಧಾನ ತೃಪ್ತಿ ಆಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಆ ನೋವುಗಳ ಬಾಧೆಯಿಂದ ಹೊರಗಡೆ ಬರ್ತೀವಿ ನಾವು. ಇನ್ನೂ ಸಾಕಷ್ಟು ವಿಚಾರಗಳಿದೆ, ಅದನ್ನು ಮುನ್ಮುಂದೆ ಹೇಳ್ತಾ ಹೋಗ್ತೇನೆ. ಕಾರಣ ಪಂಚಾಂಗ ಶ್ರವಣ ಆಗಬೇಕು, ದರ್ಪಣಾಂಜನ ಆಗಬೇಕು. ಇವೆರಡರ ದರ್ಶನ ಆದ ನಂತರ ರಾಶಿಫಲದತ್ತ ಗಮನ ಹರಿಸಬೇಕು. ಎಲ್ಲರೂ ಹೇಳ್ತಾರೆ, ಗುರುಗಳೇ ರಾಶಿಫಲ ಬೇಗ ತಗೊಳ್ಳಿ. ನಾನು ಕಾರಣ ಇತ್ತೀಚೆಗೆ ಸ್ವಲ್ಪ ಪುನಃ ದೂರಕ್ಕೆ ಹೋಗ್ತದೆ. ಕಾರಣ ಇಷ್ಟೇ, ರಾಶಿಫಲ ನೋಡೋ ಅಭಿಮಾನಿ ದೇವರುಗಳಿಗೆ ನಿರಾಸೆ ಆಗಬಾರ್ದು. ಕಾರಣ ಕೆಲವೊಂದು ಭಾಗಗಳಲ್ಲಿ ವಿದ್ಯುತ್ ಶಕ್ತಿ ಕಡಿತವಾಗಿ ಕೆಲವು ಸಮಸ್ಯೆ ಇರೋದ್ರಿಂದ ನಾನು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೂ ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥ ಒಂದೊಂದು ವಿಚಾರವೂ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಇದಕ್ಕೆ ಮಹರ್ಷಿ ಡೈರಿನಲ್ಲಿ ಪ್ರತಿಯೊಂದನ್ನು ನೀವು ಬರೆದಿಟ್ಟು ಅದರಿಂದ ಮುಂದೆ ಆಗಬೇಕಾದಂತಹ ಅಥವಾ ಮುಂದೆ ತಿಳಿಸಬೇಕಾದಂಥ 4-6 ಜನಕ್ಕೆ ವಿಚಾರವನ್ನು ಹೇಳಿದಾಗ ಇದು ಒಂದು ಮಹಾಯಜ್ಞವಾಗುತ್ತೆ. ಆ ಯಜ್ಞದ ಫಲ ನಿಮ್ಮೆಲ್ಲರಿಗೂ ಸಿಗಲಿ ಅನ್ನೋ ಒಂದೇ ಉದ್ದೇಶ ನಮ್ಮ ಮಹರ್ಷಿವಾಣಿದು. ಕಾಯ್ತಾಯಿರಿ, ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ.